ಈ ಥರ ಇಡಬೇಕು. ನಿಧಾನವಾಗಿ ಪಾದಗಳನ್ನು ಸಾಧ್ಯ ಆದಷ್ಟು ಈ ಥರ ಹತ್ತಿರ ತನ್ನಿ. ಆಮೇಲೆ ನಿಧಾನವಾಗಿ ಈ ಥರ ಮೇಲೆ ಕಾಲುಗಳು ಈ ಥರ ಮೇಲೆ ಎತ್ತಿ. ಈಗ ಶೀರ್ಷಾಸನದಲ್ಲಿ ಶೀರ್ಷ ಪದ್ಮಾಸನವನ್ನು ಮಾಡಬಹುದು. ನೋಡಿ, ಈ ಥರ ಎರಡು ಕಾಲ ಆದಮೇಲೆ ಬಲ ಕಾಲದ ಮೇಲೆ ಇದು ಶೀರ್ಷ ಪದ್ಮಾಸನ. ನಾವು ಪದ್ಮಾಸನ ಹಾಕಿ ಯೋಗ ಮುದ್ರಾಸನ ಮಾಡಿದ್ದೀವಲ್ಲ, ಕೆಲವರು ಅಲ್ಲೇ ಮಾಡಲಿಲ್ಲ, ಆದರೆ ಇಲ್ಲಿ ಆದರೂ ನೋಡ್ರಿ, ಶೀರ್ಷಾಸನದಲ್ಲಿ ಈ ಥರ ಯೋಗ, ಶೀರ್ಷ ಪದ್ಮಾಸನದಲ್ಲಿ ಈಗ ಯೋಗ ಮುದ್ರಾಸನ ಇದೆ. ನಂತರ ನಿಧಾನವಾಗಿ ಈ ಥರ ವಾಪಸ್ ಬಂದ ಮೇಲೆ ಒಂದು ಕಾಲ ಈ ಥರ ನೇರು ಮಾಡಿ, ಆರಂಭದಲ್ಲಿ ಕೆಲವರು ಸಹಾಯದಿಂದ ಆರಂಭ ಮಾಡಬೇಕು. ಅಬೋವ್ 40 ದಯವಿಟ್ಟು ಯಾರಿಗಾದರೂ BP ಇರಲಿ, ಹೈ BP ಇರಲಿ, ಹೊಟ್ಟೆ ರೋಗ ಇರಲಿ, ಗಂಭೀರ ಕಾಯಿಲೆ ಏನಾದರೂ ಇದ್ದರೆ ದಯವಿಟ್ಟು ಅವರು ಅಭ್ಯಾಸ ಮಾಡಬೇಡಿ. ವಾಪಸ್ ಬರೋದಾದ್ರೂ ಈ ಥರ ತುಂಬ ನಿಧಾನವಾಗಿ ಕಾಲುಗಳು ಮಡಚಬೇಕು. ನಂತರ ಸ್ಲೋಲಿ ಈ ಥರ ವಾಪಸ್ ಬರಬೇಕು.